ವೀಕ್ಷಕರೇ ನಮಸ್ಕಾರ. ನೋಡಿ, ನಿಮ್ಮ ರಾಶಿಯ ನಕ್ಷತ್ರ ಪಂಚಾಂಗ ಫಲ, ಮೇ ತಿಂಗಳಿನ ರಾಶಿ ನಕ್ಷತ್ರ 12 ರಾಶಿ ನಕ್ಷತ್ರ ಪಂಚಾಂಗ ಫಲ. ವಿಷಯ ಏನಂತ ಹೇಳಿದರೆ 2026 ಮೇ ತಿಂಗಳ ರಾಶಿ ನಕ್ಷತ್ರ ಪಂಚಾಂಗ ಫಲ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ತಿಂಗಳಲ್ಲಿ ಏನು ಫಲ ಇದೆ? ಸ್ವಲ್ಪ ಒತ್ತಡ, ಏರಿಪೆ, ತಗೊಳ್ಳೋಂಥ ನಿರ್ಧಾರ, ಮಾಡೋಂಥ ಕೆಲಸ ಒಳ್ಳೆ ಫಲ ಸಿಗ್ತದೆ. ತೊಂದಲ್ಲ, ಚಿಂತೆ ಮಾಡಬಾರ್ದು. ನೀವು ಒಳ್ಳೆ ಧೈರ್ಯದಿಂದ ಮುನ್ನುಗ್ಗಬೇಕು. ನೀವು ಮಾಡೋಂಥ ಅಧಿಕ ಕೆಲಸದಲ್ಲಿ ಒತ್ತಡ ಇರಲ್ಲ. ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಏರಿಪೇರಿ, ದನಗಳ ಕಿರಿಕಿರಿ, ಇದರಲ್ಲಿ ತಾವು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕು. ತಾವು ಶಿವದೇವರ ಆರಾಧನೆ ಮಾಡಬೇಕು. ಹಾಗೆ ನಿಮಗೆ ಎಲ್ಲ ರೀತಿಯಲ್ಲಿ ಇದರಲ್ಲಿ ಫಲ ಸಿಗ್ತದೆ. ಇನ್ನು ರಿಷಭ ರಾಶಿ. ರಿಷಭ ರಾಶಿಯವರು ಮಾಡೋಂಥ ಕೆಲಸದಲ್ಲಿ, ತಗೊಳ್ಳೋಂಥ ನಿರ್ಧಾರದಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು. ಅವು ಒತ್ತಡ ಜಾಸ್ತಿ ಏರ್ಕೋಬಾರ್ದು. ತಮಗೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗ್ಬೋದು, ಆದವರು ಮಕ್ಕಳ ಚಿಂತೆ ಮಾಡ್ಬೋದು. ಈ ಥರ ಇರ್ತದೆ. ಚಿಂತೆ ಮಾಡಬಾರ್ದು, ಮುಂದೋಗ್ಬೇಕು. ಶಿವದೇವರ ಆರಾಧನೆ ಮಾಡಬೇಕು. ಹಂಗೆ ಶಿವಫಲ ತಗೊಳ್ಬೇಕು. ಪರಿಹಾರ ಏನು? ರಿಷಭ ರಾಶಿಯವ್ರಿಗೆ ಪರಿಹಾರ, ನಂದಿ ಮೂರ್ತಿ ಸ್ಥಾಪನೆ ಮಾಡಿದಂಥ ದೇವಸ್ಥಾನದಲ್ಲಿ, ಎಲ್ಲಿಯಾದರೂ ಶಿವ ದೇವಸ್ಥಾನದಲ್ಲಿ ನಂದಿಗೆ ಏನಾದರೂ ಒಂದು ಅರ್ಪಣೆ ಮಾಡಿ, ನಮಗೆ ಶುಭವಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಇರ್ತದೆ. ಮದುವೆ ಆಗದವ್ರಿಗೆ ಮದುವೆ ಆಗ್ಬೋದು, ಆದವರು ಮಕ್ಕಳ ಚಿಂತೆ ಇರ್ಬೋದು, ಹಣಕಾಸು ಚಿಂತೆ, ಆರೋಗ್ಯ ಚಿಂತೆ, ಎಲ್ಲ ಮಾಡುವಂಥ ಕೆಲಸದಲ್ಲಿ ಒತ್ತಡ. ಚಿಂತೆ ಮಾಡಲಿಕ್ಕಿಲ್ಲ, ಒಳ್ಳೆ ಫಲ ಇದೆ. ಆ ನಿಟ್ಟಿನಲ್ಲಿ ನೀವು ನೋಡ್ಕೋಬೇಕು. ಅನುಕೂಲ ಆಗೋಂಥ ಸಾಧ್ಯತೆ ಇದೆ, ನೋಡ್ಕೋಬೇಕು. ಹಿರಿಯರ ಮಾತನ್ನು ಕೇಳಬೇಕು. ನೀವು ನಿಮಗೆ ಶುಭವಾಗಲಿ. ನೀವು ವಿಷ್ಣು ದೇವರ ಆರಾಧನೆ ಮಾಡಬೇಕು. ಸದಾ ವಿಷ್ಣು ದೇವರ ದೇವಾಲಯದಲ್ಲಿ ಏನಾದರೂ ಒಂದು ಪೂಜೆ ಮಾಡಿಸ್ಕೋಬೇಕು. ಶುಭ ಆಗುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಫಲ ಇದೆ. ಸ್ವಲ್ಪ ಒತ್ತಡ ಇದ್ದರೂ ಕೂಡ ತೊಂದರೆ ಇಲ್ಲ. ಮಕ್ಕಳ ಬಗ್ಗೆ ಚಿಂತೆ, ಕಾಳಜಿ, ಹಣಕಾಸಿನ ಅವರ ಅನಾರೋಗ್ಯ ಬದಲಿಸ್ತದೆ. ಸ್ವಲ್ಪ ಜಾಗ್ರತೆ ಮಾಡಬೇಕು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತಾವು ವಿಷ್ಣು ದೇವರ ಆರಾಧನೆ ಮಾಡಿ, ನಮಗೆ ಶುಭವಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಎಲ್ಲ ಒತ್ತಡ ಇರ್ತದೆ, ಕಿರಿಕಿರಿ ಜಾಸ್ತಿ, ಜನಗಳ ಬೆಂಬಲ ಜಾಸ್ತಿ. ಆದರೂ ಕೂಡ ಇನ್ನೂ ಅಷ್ಟು ಕನ್ವರ್ಟ್ ಮಾಡ್ಕೋಬೇಕು. ಇನ್ನೂ ಅಷ್ಟು ದಯವಿಟ್ಟು ಬೇಡವಾಗಿದೆಲ್ಲ ಆಗ್ಬೇಕು. ತಗೊಳ್ಳೋಂಥ ನಿರ್ಧಾರ ಸರಿ ಇರಬೇಕು. ಹಣಕಾಸಿನ ಸ್ವಲ್ಪ ಒತ್ತಡ, ತುಂಬ ಜಾಗ್ರತೆ ಮಾಡಬೇಕು. ನೀವು ಗುರುನ ಆರಾಧನೆ ಮಾಡಬೇಕು. ಗುರುಬಲ ಇದೆ, ಒಳ್ಳೆಯದಾಗಲಿ. ಗುರು ಪರಿಹಾರ ಮಾಡ್ಕೋಬೇಕು. ನೀವು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತಗೊಳ್ಳೋಂಥ ನಿರ್ಧಾರ, ಮಾಡುವಂಥ ಕೆಲಸ, ಒತ್ತಡ ಜಾಸ್ತಿ, ಕಿರಿಕಿರಿ, ಟೆನ್ಷನ್ ಇರ್ತದೆ. ಚಿಂತೆ ಮಾಡಬೇಡಿ, ಮಾಡಿ. ತುಳಾರಾಶಿ. ತುಳಾರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ಒತ್ತಡ, ಯಾರೋ ಇದು ಮಾಡ್ಬೋದು, ಈ ಥರ ಎಲ್ಲ ಚಿಂತೆ ಮಾಡಬೇಡಿ. ಗುರುನ ಆರಾಧನೆ ಮಾಡಬೇಕು ನೀವು. ಒಳ್ಳೆ ಫಲ ಇದೆ. ಗುರುನ ಪರಿಹಾರನೇ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಗೊಳ್ಳೋಂಥ ನಿರ್ಧಾರ, ಮಾಡುವಂಥ ಕೆಲಸದ 4 ದಿನ ಹೋದರೆ 4 ದಿನ ಮನೇಲಿ, ಈ ಥರ ಎಲ್ಲ ಒತ್ತಡ ನೋಡಿ ಜಾಗ್ರತೆ ಮಾಡಬೇಕು ನೀವು. ಧನುರಾಶಿ. ಧನುರಾಶಿಯವರು ನೋಡಿ, ನೀವು ಮಾಡುವಂಥದ್ದು ಯಾವುದು ನಿಮಗೆ ಸಂತೋಷ, ಬೇರೆಯವ್ರಿಗೆ ಸಂತೋಷ ತರುವುದಿಲ್ಲ. ಚಿಂತೆ ಮಾಡಬೇಡಿ, ಒಳ್ಳೆಯದಾಗಲಿ. ಶುಭ ಕಾರ್ಯ. ತುಂಬ ಜಾಗ್ರತೆ ಮಾಡಬೇಕು. ಮಕರ ರಾಶಿ. ಮಕರ ರಾಶಿಯವರು ಯಾವುದೇ ಬೇರೆಯವ್ರ ಮೇಲೆ ಒತ್ತಡ ಹೇರಂಗಿಲ್ಲ. ಮಾಡುವಂಥ, ತಗೊಳ್ಳೋಂಥ ನಿರ್ಧಾರ, ಮಾಡುವಂಥ ಕೆಲಸ ನಿಮ್ಮಷ್ಟಕ್ಕೆ ನೀವು ಇರಬೇಕು. ಶುಭವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರು ಕಿರಿಕಿರಿ, ಮಾನಸಿಕ ಒತ್ತಡ ತಂದರೂ ಕೂಡ ನಮಗೆ ಶುಭವಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ ಕಟ್ಟುನಿಟ್ಟಾಗಿರಬೇಕು. ಎಲ್ಲ ರೀತಿಯಲ್ಲಿ ಚಿಂತೆ ಮಾಡಬೇಡಿ, ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಬಟನನ್ನು ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ.